ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಸೊ ಇವತ್ತು ಏನು ವಿಷಯ ಅಂತ ಟೈಟಲ್ ಮತ್ತು ತಮ್ಮನೇಲಿ ನೋಡಿದ್ಮೇಲೆ ಗೊತ್ತಾಗಿರುತ್ತೆ. ಸೊ ಹೌದು ಸ್ನೇಹಿತರೆ, ಇವತ್ತು ನನ್ನ ಬೈಕ್ ಚೈನ್ನ ಕ್ಲೀನ್ ಹೆಂಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಮೊನ್ನೆ ಬೆಳಗಾವಿಯಿಂದ ಪೂನಾಗೆ ಬಂದೆ. ಹಿಂದಿನ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ಒಂದು ಚಾನಲ್ಗೆ ಹೋಗಿ ನೋಡ್ಕೊಂಬನ್ನಿ. ಸೊ ಒಂದು ವಾರದಿಂದ ರಜಾನೇ ಇದ್ದಿರಲಿಲ್ಲ, ಅದಕ್ಕೋಸ್ಕರ ನಮ್ಮ ಪಿಲ್ಲೋನ ವಾಶ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಚೈನ್ ಕ್ಲೀನ್ ಮಾಡೋದಕ್ಕೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ಮೊದಲು ಚೈನ್ನ ನಾನೇ ಕ್ಲೀನ್ ಮಾಡ್ತೀನಿ, ಆಮೇಲೆ ಬೈಕ್ನ ವಾಷಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು ವಾಷಿಂಗ್ ಮಾಡಿಸ್ಕೊಂಡು ಬರ್ತೀನಂತೆ. ಸೊ ನೋಡ್ತಿರ್ಬೋದು, ಇದೆಲ್ಲ ಸಿಕ್ಕಾಪಟ್ಟೆ ಎಲ್ಲ ಲೂಬೆಲ್ಲ ಸಿಡಿದೋಗ್ಬಿಟ್ಟಿದೆ. ಇದಕ್ಕೂ ಅಲಾಯ್ ವೀಲ್ಸ್ಗೂ ಸಿಡಿದೋಗಿದೆ. ಸೊ ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ಹೆಂಗೆ ಮಾಡಬೇಕು ಅಂತ. ಸೊ ಸ್ನೇಹಿತರೆ, ನಾನು ಈ ಚೈನ್ನ ಕ್ಲೀನ್ ಮಾಡೋದಕ್ಕೆ ಡೀಸೆಲ್ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಇದು ವಾಷಿಂಗ್ ಪೌಡರ್ ನೀರು, ಆಮೇಲೆ ಒಂದು ಬ್ರಷು. ಸೊ ಇಷ್ಟಿದ್ರೆ ಸಾಕು, ಚೈನ್ನ ಆರಾಮಾಗಿ ಕ್ಲೀನ್ ಮಾಡ್ಬೋದು. ನೋಡಿ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕೊಳೆ ಆಗ್ಯದ, ಇದೆಲ್ಲ ಫುಲ್ಲು ಲೂಬೆಲ್ಲ ಅಲ್ಲೇ ಉಸಿಡ್ತದ. ಸೊ ಇವಾಗ ಕ್ಲೀನ್ ಮಾಡೋಣ. ಇದು ಬಿಚ್ಚಿನೂ ಕ್ಲೀನ್ ಮಾಡ್ಬೋದಾ, ಬಟ್ ಇದು ನನ್ನ ಹತ್ರ ಬಿಚ್ಚೋಕ್ಕೆ ಸ್ಪ್ಯಾನರ್ ಇಲ್ಲ, ಬಿಚ್ಚೋದಕ್ಕೆ ಹೋಗಂಗಿಲ್ಲ. ಅದೆಲ್ಲ ಮೊದಲು ಗಾಡಿನ ಡಬಲ್ ಸ್ಟ್ಯಾಂಡಲ್ಲಿ ಹಾಕೋಬೇಕು, ಆಮೇಲೆ ಫಸ್ಟ್ ಗಿಯರಲ್ಲಿ ಸ್ಟಾರ್ಟ್ ಇಟ್ಬಿಟ್ಟು ಡೀಸೆಲ್ ಅಪ್ಲೈ ಮಾಡಬೇಕು, ಆಮೇಲೆ ಬ್ರಷ್ ತೊಗೊಂಡು ಕ್ಲೀನ್ ಮಾಡಬೇಕು. ಸೊ ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡಬೇಕು ಅಂತ. ಸೊ ಇದಕ್ಕೆ ಇದೊಂದು ಹೋಲ್ ಮಾಡ್ಕೊಂಡಿದ್ದೀನಿ. ಸೊ ಆ ಹೋಲಿಂದ ಡೀಸೆಲ್ನ ಹಾಕ್ಬಿಟ್ಟು ಆಮೇಲೆ ಬ್ರಷ್ ತೊಗೊಂಡು ಕ್ಲೀನ್ ಮಾಡೋಣ. ಸೊ ಮೊದಲು ಡೀಸೆಲ್ನ ಅಪ್ಲೈ ಮಾಡೋದು, ಆಮೇಲೆ ಬ್ರಷ್ ತೊಗೊಂಡು ಕ್ಲೀನ್ ಮಾಡ್ತಾ ಹೋಗೋದು. ಸಿಂಪಲ್ ಆಗಿದೆ, ಏನು ಜಾಸ್ತಿ ಕಷ್ಟಪಡಬೇಕು ಅಂತ ಏನಿಲ್ಲ. ಸೊ ಇಷ್ಟು ಅಪ್ಲೈ ಮಾಡಿದ್ಮೇಲೆ ಒಂದು ಸಾರಿ ಚೆಕ್ ಮಾಡ್ಕೊಬೇಕು ಕರೆಕ್ಟಾಗಿ ಅಪ್ಲೈ ಆಗಿದೆಯಾ ಇಲ್ವಾ ಅಂತ. ಸೊ ನೋಡಿ, ನಾನು ಕರೆಕ್ಟಾಗಿ ಮಾಡಿದ್ದೀನಿ, ಇಲ್ಲೆಲ್ಲ ಇದೆಯಲ್ಲ ನೋಡಿ. ಸೊ ಚೆನ್ನಾಗಿ ಕ್ಲೀನ್ ಆಗಿದೆ. ಈ ಸೈಡಲ್ಲೂ ಬ್ರಷ್ ತೊಗೊಂಡು ಕ್ಲೀನ್ ಮಾಡ್ಕೊಬೇಕು, ಆಮೇಲೆ ಇಲ್ಲೆಲ್ಲ ಒಳಗಡೆ ಇರುತ್ತೆ, ಇಲ್ಲೂ ಕ್ಲೀನ್ ಮಾಡ್ಕೊಬೇಕು, ಇಲ್ಲೆಲ್ಲ ಒಳಗಡೆ ಮಾಡ್ಕೊಬೇಕು. ಅಲ್ಲೆಲ್ಲ ಕ್ಲೀನ್ ಆದಮೇಲೆ ಈ ಜಾಗದಲ್ಲಿ ಒಂದು ಸ್ವಲ್ಪ ನೋಡ್ಕೊಬೇಕು, ಇಲ್ಲೆಲ್ಲ ಲೂಬೆಲ್ಲ ಹೋಗಿರುತ್ತೆ. ಸೊ ಇದಕ್ಕೂ ಡೀಸೆಲ್ ಅಪ್ಲೈ ಮಾಡಿ ಬ್ರಷ್ ತೊಗೊಂಡು ಕ್ಲೀನ್ ಮಾಡಬೇಕು. ಸೊ ನೋಡಿ, ಇಲ್ಲೂ ಪ್ರಾಪರಾಗಿ ಕ್ಲೀನ್ ಮಾಡಿದೆ, ಒಳಗಡೆ ಎಲ್ಲ ಡೀಸೆಲ್ ಹಾಕ್ಬಿಟ್ಟು. ಸೊ ಇನ್ಮೇಲೆ ಎಲ್ಲ ವೀಲ್ಸ್ನ ಕ್ಲೀನ್ ಮಾಡ್ತೀನಂತೆ, ಅದಕ್ಕೆ ನಾನು ವಾಷಿಂಗ್ ಪೌಡರ್ ವಾಟರ್ನ ಅಪ್ಲೈ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡ್ತೀನಿ. ಸೊ ಮೊದಲೊಂದು ಸಾರಿ ಈ ನೀರನ್ನು ಅಪ್ಲೈ ಮಾಡ್ಕೊಳ್ಳಿ, ಹಿಂಗೆ ಅಪ್ಲೈ ಮಾಡ್ಕೊಳ್ಳಿ ಎಲ್ಲ ಪೂರ್ತಿ ವೀಲ್ಗೆ. ಫುಲ್ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ವೀಲ್ಗೆ ಅಪ್ಲೈ ಮಾಡಿದ್ದೀನಿ ಈಗ. ಸೊ ಒಂಚೂರು ಹಾಗೆ ಬಿಡೋಣ ಇದನ್ನು. ಈಗ ಫ್ರಂಟ್ ವೀಲ್ಗೂ ಮಾಡ್ಕೊಳ್ಳೋಣ. ಸೊ ಸಿಂಪಲ್, ಫ್ರಂಟ್ ವೀಲ್ಗೂ ಬ್ಯಾಕ್ ವೀಲ್ಗೆ ಹೆಂಗೆ ಅಪ್ಲೈ ಮಾಡಿದ್ರೆ ಇದಕ್ಕೂ ಹಂಗೆ ಅಪ್ಲೈ ಮಾಡಬೇಕು. ಸೊ ಬನ್ರಿ, ಈಗ ಹಿಂದಿನ ವೀಲ್ಗೆ ಆಗಲೇ ಅಪ್ಲೈ ಮಾಡಿದ್ವಲ್ಲ ವಾಟರು. ಸೊ ಇವಾಗ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗೆ ಅಂತ. ನೀವು ಬೇಕಿದ್ರೆ ಬ್ರಷಿಂದ ಕ್ಲೀನ್ ಮಾಡ್ಕೋಬೋದು, ಇಲ್ಲ ಅಂದರೆ ಯಾವುದಾದ್ರೂ ಕಾಟನ್ ತೊಗೊಂಡು ಕ್ಲೀನ್ ಮಾಡ್ಕೊಬೋದು. ಸೊ ನಾನು ಕಾಟನ್ನ ಯೂಸ್ ಮಾಡ್ತಾಯಿದ್ದೀನಿ, ಬೆಟರ್ ಅಂತ ಇದನ್ನೇ ಹೇಳ್ತೀನಿ, ಯಾಕಂದರೆ ಬೇಗ ಕ್ಲೀನ್ ಆಗಿಬಿಡುತ್ತೆ. ಸೊ ನೋಡ್ಕೊಳ್ಳಿ, ಇದನ್ನು ಎಷ್ಟು ಕ್ಲೀನ್ ಮಾಡಿದ್ದೀನಿ. ಸೊ ವಾಷಿಂಗ್ ಸೆಂಟರಲ್ಲಿ ಇನ್ನೊಂದು ಸಾರಿ ಕ್ಲೀನ್ ಮಾಡ್ತಾರಲ್ವ, ಸೊ ಅದಕ್ಕೋಸ್ಕರ ಎಷ್ಟು ಬಿಟ್ಟಿದ್ದೀನಿ. ಸೊ ನನಗೆ ಯಾಕೆ ಕ್ಲೀನ್ ಮಾಡಿದ್ದು ಅಂದರೆ, ಲೂಬೆಲ್ಲ ಇಲ್ಲಿ ಬಿದ್ದಿತ್ತಲ್ಲ, ಸೊ ಅದನ್ನು ಕ್ಲೀನ್ ಮಾಡಿದೆ. ಇವಾಗ ಫ್ರಂಟ್ ವೀಲ್ನೂ ಕ್ಲೀನ್ ಮಾಡೋಣ.
ನೋಡಿ ಆಗೋಯ್ತು. ಸೊ ಈಗ ಕರೆಕ್ಟಾಗೆಲ್ಲ ಕ್ಲೀನ್ ಮಾಡಿದೆ. ಇನ್ಮೇಲೆ ವಾಷಿಂಗ್ ಸೆಂಟರ್ ತೊಗೊಂಡು ಹೋಗೋಣ. ಸೊ ವಾಷಿಂಗ್ ಸೆಂಟರ್ಗೆ ಹೋದ್ಮೇಲೆ ವಾಷಿಂಗ್ ಸೆಂಟರಲ್ಲಿ ಕರೆಕ್ಟಾಗಿ ಹೇಳಬೇಕು, ಡೀಸೆಲ್ ವಾಶ್ ಮಾಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿ ಅಂತ. ಬನ್ನಿರಿ ಈಗ ವಾಷಿಂಗ್ ಮಾಡ್ಸೋಕೆ ಹೋಗೋಣಂತೆ. ಈಗ ಗಾಡಿನ ಎತ್ಕೊಂಡು ಹೋಗೋಣ. ಮನೆಗೆ ಹೋಗ್ಬಿಟ್ಟು ಲೂಬ್ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಚೈನ್ ಈಗ ಕಂಪ್ಲೀಟ್ಲಿ ಡ್ರೈ ಆಗ್ಯದ. ಇನ್ನೇನು ಲೂಬ್ ಅಪ್ಲೈ ಮಾಡೋಣಂತ. ಲೂಬ್ ಹೆಂಗೆ ಅಪ್ಲೈ ಮಾಡೋದು ತೋರಿಸ್ತೀನಿ. ಅದಕ್ಕೆ ಮೊದಲು ಡಬಲ್ ಸ್ಟ್ಯಾಂಡ್ ಹಚ್ಕೋಬೇಕಾ. ಬೈಕ್ನ ಫಸ್ಟ್ ಗೇರಲ್ಲಿ ಹಾಕಿ ಸೊ ರನ್ನಿಂಗಲ್ಲಿ ಬಿಡಬೇಕು. ಆಮೇಲೆ ಲೂಬ್ನ ಅಪ್ಲೈ ಮಾಡ್ತಾ ಹೋಗಬೇಕು. ನೋಡ್ರಿ ಈ ರೀತಿ ಅಪ್ಲೈ ಮಾಡ್ಬೇಕಾ. ಆಮೇಲೆ ಸೈಡಿಂದಲೂ ಅಪ್ಲೈ ಮಾಡ್ಬೇಕಾ. ನೋಡ್ರಿ ಲೂಬ್ ಅಪ್ಲೈ ಮಾಡಿ ಆಯಿತು. ಲೂಬು ಖಾಲಿ ಆಯ್ತು ನಂದ. ಅದು ಲಾಸ್ಟ್ ಒಂದು 3-4 ಸಾರಿ ಯೂಸ್ ಆಗಿದೆ ಈಗ. ಸೊ ಈ ರೀತಿ ಅಪ್ಲೈ ಮಾಡಿದ್ಮೇಲೆ 1-2 ಗಂಟೆ ಹಿಂಗೆ ಬಿಡ್ಬೇಕಿದ್ದು ನಾವು ಒಣಗಾಕ. ಸೊ ನೀವು ಅಪ್ಲೈ ಮಾಡಿದ ತಕ್ಷಣ ಎಲ್ಲರ ತೊಗೊಂಡು ಗಾಡಿ ಹೋದ್ರಿ ಅಂದ್ರೆ ಅದು ಇಲ್ಲೆಲ್ಲ ವಾಪಸ್ ಹಿಡಿತದ. ಅದಕ್ಕೆ 1-2 ಗಂಟೆ ಬಿಡ್ರಿ ಡ್ರೈ ಆಗಕ್ಕೆ, ಆಮೇಲೆ ಯೂಸ್ ಮಾಡಿರಿ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಇಷ್ಟೇ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.